ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಎಟಿಎಂ ಬ್ಯಾಂಕ್ ರಾಬರಿ ಆಯಿತು. ಈಗ ರೋಡ್ ರಾಬರಿ. ಸಿಎಂ ತವರು ಮೈಸೂರು ಜಿಲ್ಲೆಯಲ್ಲಿ ರೋಡ್ ರಾಬರಿ ಆಗಿತ್ತು. ಎಟಿಎಂ ಬ್ಯಾಂಕ್ ರಾಬರಿ ಆಯಿತು. ಈಗ ರೋಡ್ ರಾಬರಿ, ಅದು ಕೂಡ ಸಿಎಂ ತವರು ಮೈಸೂರು ಜಿಲ್ಲೆಯಲ್ಲಿ. ಕಾರು ಅಡ್ಡಗಟ್ಟಿ ಮುಸುಕುಧಾರಿಗಳಿಂದ ಹಗಲು ದರೋಡೆ ಆಗಿದೆ. 2 ಕಾರಿನಲ್ಲಿ ಬಂದಿದ್ದ 4 ಮುಸುಕುಧಾರಿಗಳು ಇನ್ನೋವಾ ಕಾರನ್ನ ಅಡ್ಡಗಟ್ತಾರೆ. ಹಣ ಕಸಿದು ಅಲ್ಲಿಂದ ಪರಾರಿ ಆಗ್ತಾರೆ. ಹಣದ ಜೊತೆ ಕಾರನ್ನು ಕೂಡ ತೆಗೆದುಕೊಂಡು ಆ ಮುಸುಕುಧಾರಿಗಳು ಎಸ್ಕೇಪ್ ಆಗಿದ್ದಾರೆ. ರೋಡ್ ರಾಬರಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಮೈಸೂರಿನ ಹಾರೋಹಳ್ಳಿ ಬಳಿ ನಡೆದಂತಹ ರಾಬರಿ ಇದು. ಹಾಡ ಹಗಲೇ 2 ಕಾರ್ನಲ್ಲಿ ಬಂದಂತಹ 4 ಮುಸುಕುಧಾರಿಗಳು ಇನ್ನೋವಾ ಕಾರನ್ನ ಅಡ್ಡಗಟ್ತಾರೆ. ಆ ಕಾರ್ನಲ್ಲಿ ಹಣ ಇದೆ ಅನ್ನೋ ಮಾಹಿತಿ ಮೊದಲೇ ಅವರಿಗೆ ಇತ್ತು ಅಂತ ಅನ್ಸುತ್ತೆ. ಹಾಗಾಗಿ ಹಣ ಕಸಿದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಅದು ಕೂಡ ಹಣದ ಜೊತೆ ಕಾರನ್ನು ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಮೈಸೂರು ಜಿಲ್ಲೆ ಜಯಪುರ ಹೋಬಳಿ ಹಾರೋಹಳ್ಳಿ ಬಳಿ ನಡೆದಂತಹ ಘಟನೆ ಇದು. ಕೇರಳ ಮೂಲದ ವ್ಯಕ್ತಿಯನ್ನ ರಾಬರಿ ಮಾಡಿರುವ ಮುಸುಕುಧಾರಿಗಳು, ಆಗಂತುಕರು ಹವಾಲಾ ಹಣ ರಾಬರಿ ಆಗಿದೆ ಅಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಜಯಪುರ ಪೊಲೀಸರು ತನಿಖೆಗಿಳಿದಿದ್ದಾರೆ. ಇತ್ತೀಚೆಗೆ ರಾಜ್ಯದಲ್ಲಿ ಹಗಲು ದರೋಡೆಗಳು ಹೆಚ್ಚಾಗ್ತಾ ಇವೆ. ಅದರಲ್ಲೂ ಕೂಡ ಎಟಿಎಂ ಬ್ಯಾಂಕ್ ರಾಬರಿಗಳು ಮಾಸುವಂತ ಮುನ್ನವೇ ಕೂಡ ಈಗ ರೋಡ್ ರಾಬರಿ ಆಗಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಸುಮಾರು 9:30ರಿಂದ 10 ಗಂಟೆಯ ಸುಮಾರಿಗೆ ಮೈಸೂರು HDಕೋಟೆ ರಸ್ತೆಯಲ್ಲಿ ಕಾರನ್ನ ಅಡ್ಡಗಟ್ಟಿ ರಾಬರಿ ಮಾಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ನಾನೀಗ ಘಟನಾ ಸ್ಥಳದಲ್ಲಿದ್ದೀನಿ. ನೀವು ಗಮನಿಸಬಹುದು, ಏನು ಮೈಸೂರಿನಿಂದ ಕೇರಳ ಭಾಗಕ್ಕೆ HDಕೋಟೆ ಮಾರ್ಗವಾಗಿ ತೆರಳ್ತಾ ಇದ್ದಂಥ ಇನೋವಾ ಕಾರ್ ಏನಿತ್ತು, ಇನೋವಾ ಕಾರನ್ನ 2 ಕಾರ್ಗಳಲ್ಲಿ ಬಂದಂತ ದುಷ್ಕರ್ಮಿಗಳು ಅಡ್ಡಗಟ್ಟಿ ಕಾರಿನಲ್ಲಿದ್ದಂಥ 2 ವ್ಯಕ್ತಿಗಳ ಮೇಲೆ ಹಲ್ಲೆಯನ್ನು ನಡೆಸಿ ಅವರ ಬಳಿ ಇದ್ದಂಥ ಹಣ ಜೊತೆಗೆ ಕಾರನ್ನ ಕಸಿದುಕೊಂಡು ಪರಾರಿಯಾಗಿರ್ತಕ್ಕಂಥ ಘಟನೆ ಇದು. ಮೈಸೂರು ತಾಲೂಕು ಜಯಪುರ ಹೋಬಳಿ ಗುಜ್ಜೇಗೌಡನಪುರ ಏನಿದೆ, ಆ ಗ್ರಾಮದಿಂದ ಸ್ವಲ್ಪ ಕೂಗಳತೆ ದೂರದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಆ ಇನ್ಸಿಡೆಂಟ್ ನಲ್ಲಿ ಕಾರಿನ ಗಾಜುಗಳು ಪುಡಿ ಆಗಿರ್ತಕ್ಕಂಥದ್ದು ಮತ್ತೆ ಹಲ್ಲೆಗಳ ಒಳಗಾದಂಥ ವ್ಯಕ್ತಿಗಳ ರಕ್ತಗಳು ರಸ್ತೆಯಲ್ಲಿ ಹರಿದಿರ್ತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಗಮನಿಸಬಹುದು. ಸುಮಾರು ಬೆಳಗ್ಗೆ 9:30ರಿಂದ 10 ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂಥ ಈ ಒಂದು ಘಟನೆಯಲ್ಲಿ ಇಬ್ಬರಿಗೆ ಒಂದಷ್ಟು ಸಣ್ಣ ಪುಟ್ಟ ಗಾಯಗಳಾಗಿವೆ. ಏನು ಕೇರಳ ಮೂಲದ ವ್ಯಕ್ತಿಯನ್ನ ಹಿಂಬಾಲಿಸಿಕೊಂಡು ಬಂದಂತಹ ಸುಮಾರು 4 ತಂಡ ಏನಿತ್ತು ಮುಸುಕುಧಾರಿಗಳು ಈ ಒಂದು ಕಾರ್ ರಾಬರಿಯನ್ನ ಮಾಡಿರ್ತಕ್ಕಂಥದ್ದು. ಆತನ ಬಳಿ ಇದ್ದಂತ ಹಣವನ್ನ ಕಸಿದುಕೊಂಡು ಮೊದಲಿಗೆ, ಜೊತೆಗೆ ಆ ಇಬ್ಬರನ್ನು ಕೂಡ ಇಲ್ಲೇ ತಳ್ಳಿ ನಂತರದಲ್ಲಿ ಕಾರನ್ನು ಕೂಡ ತೆಗೆದುಕೊಂಡು ಪರಾರಿಯಾಗಿರ್ತಕ್ಕಂಥದ್ದು. ಘಟನೆ ಸಂಬಂಧವಾಗಿ ಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಏನೋ ಕಾರ್ ಡ್ರೈವರ್ ಇರ್ಬೋದು ಮತ್ತೆ ಹಲ್ಲೆಗೆ ಒಳಗಾದಂಥ ವ್ಯಕ್ತಿ ಏನಿದ್ದಾರೆ ಜಯಪುರ ಠಾಣೆಯಲ್ಲಿ ದೂರನ್ನು ಕೂಡ ಕೊಡ್ತಿದ್ದಾರೆ. ಇನ್ನು ಘಟನೆ ನಂತರದಲ್ಲಿ ಸ್ಥಳಕ್ಕೆ ಮೈಸೂರಿನ SP ವಿಷ್ಣುವರ್ಧನ್ ಅವರು ಕೂಡ ಬಂದು ತಲಾಶನ್ನ ಮಾಡ್ತಾ ಇರ್ತಕ್ಕಂಥದ್ದು. ಕೇರಳವನ್ನ ಸಂಪರ್ಕ ಮಾಡುವಂತ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ನಾಕಾಬಂದಿಯನ್ನು ಕೂಡ ಹಾಕಲಾಗಿದೆ. ಯಾರೆಲ್ಲ ಇಲ್ಲಿಂದ ಪಾಸ್ ಆಗಿದೆ ಆ ಒಂದು 3 ಸೆಕೆಂಡ್ಗಳ ಒಂದು ದೃಶ್ಯಾವಳಿ ಏನಿದೆ, ಆ ದೃಶ್ಯಾವಳಿಯನ್ನ ಆಧರಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಕ್ಕೆ ಪೊಲೀಸರು ಸದ್ಯಕ್ಕೆ ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದು. SP ಕೂಡ ಈ ಪ್ರಕರಣವನ್ನ ಬೇಯಿಸಲಿಕ್ಕೆ 3 ತಂಡಗಳನ್ನ ಕೂಡ ರಚನೆ ಮಾಡಿದ್ದಾರೆ. ಘಟನೆ ಏನೇ ಇರ್ಬೋದು, ಆದರೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಈ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ಈ ಒಂದು ವಿಚಾರಗಳೇನಿವೆ ಇವು ಸಾರ್ವಜನಿಕರಲ್ಲಿ ಆತಂಕವನ್ನ ತರ್ತಾ ಇರತಕ್ಕಂಥದ್ದು ಮಾತ್ರ ಸತ್ಯ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.